ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂತ ತರಕಾರಿಗಳು ಇವುಗಳ ಬೆಲೆ ಕುಸಿತ ಆಗ್ತಾ ಇದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಂತ ಡ್ರೈ ಫ್ರೂಟ್ಸ್ಗಳ ದರ ಏರಿಕೆ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಡ್ರೈ ಫ್ರೂಟ್ಸ್ ದರ ಪ್ರತಿ ಕೆಜಿಗೆ 200 ರಿಂದ 300 ರೂಪಾಯಿ ಹೆಚ್ಚಳ ಆಗಿದೆ. ನಾವು ಡ್ರೈ ಫ್ರೂಟ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಅರಬ್ ಕಂಟ್ರೀಸ್ ಇಂದ, ಇವಾಗ ಆಗ್ತಾ ಇಲ್ಲ. ಹಾಗಾಗಿ ಇನ್ನಷ್ಟು ಬೆಲೆ ಏರಿಕೆ ಆಗುವಂತ ಸಾಧ್ಯತೆನೇ ಹೆಚ್ಚಾಗಿದೆ. ಗ್ರಾಹಕರು ಕೂಡ ಬೆಲೆ ಏರಿಕೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದನ್ನ ತಿಂತಾರೆ, ಬೇರೆ ಬೇರೆ ರೂಪಗಳಲ್ಲಿ, ಪೌಡರ್ ಆಗಿರ್ಬೋದು, ಸ್ವೀಟ್ ರೂಪದಲ್ಲಿ, ಅಥವಾ ಡೇ ಟು ಡೇ ಯೂಸೇಜ್ಗೆ ಡ್ರೈ ಫ್ರೂಟ್ಸ್ಗಳನ್ನು ಬಳಸ್ತೀವಿ. ಸೊ ಇದೀಗ ಅತಿ ಹೆಚ್ಚು ಬೆಲೆ ಏರಿಕೆ ಆಗಿರೋದ್ರಿಂದ ಗ್ರಾಹಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಗಡಿ ಮಾಲೀಕರ ಜೊತೆನೂ ಕೂಡ ತಕರಾರು ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ದರ ಹೆಚ್ಚಳವಾಗ್ತಾ ಇದೆ ಅಂತ. ನಮ್ಮ ಪ್ರತಿನಿಧಿ ಬಸವರಾಜ್ ದೊಡ್ಮನಿ ಇದ್ರ ಬಗ್ಗೆ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಯುದ್ಧದ ಭೀತಿ ಇಡೀ ಜಗತ್ತಿನನ್ನೇ ತಲ್ಲಣಗೊಳಿಸಿದ್ದು. ವಿಶೇಷವಾಗಿ ತೈಲ ಕಂಪನಿಗಳ ಮೇಲೆ ಏನು ತೈಲ ಕೊರತೆಯಿಂದಾಗಿ ಏನು ಪೆಟ್ರೋಲ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಬಹುತೇಕ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಬೀರಿದ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅದರ ಜೊತೆಗೆ ನಾವೀಗ A to Z ಡ್ರೈ ಫ್ರೂಟ್ಸ್ ಏನು ದಾವಣಗೆರೆಯಲ್ಲಿರ್ತಕ್ಕಂಥ ಗಡಿಯಾರ ಕಾಮದ ಬಳಿ ಇರತಕ್ಕಂಥ ಪ್ರಸಿದ್ಧ ಡ್ರೈ ಫ್ರೂಟ್ಸ್ ಅಂಗಡಿ, ನೀವು ವಿಶೇಷವಾಗಿ ಡ್ರೈ ಫ್ರೂಟ್ಸ್ ಬರ್ತಕ್ಕಂಥದ್ದು ಬೇರೆ ಬೇರೆ ದೇಶಗಳಿಂದ, ಇದ್ರ ಮೇಲೆ ಕೂಡ ಇಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಯಾವುದೇ ರೀತಿಯಾದ ತೊಂದರೆ ಸದ್ಯಕ್ಕಂತೂ ಇಲ್ಲ. ಆದರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ಇಂಥ ಒಂದು ಡ್ರೈ ಫ್ರೂಟ್ಸ್ಗಳ ಮೇಲೆ ಕೂಡ ಯುದ್ಧದ ಕರಿನೆರಳು ಬೀಳ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಬೇರೆ ಬೇರೆ ದೇಶಗಳಿಂದ ವಿಶೇಷವಾಗಿ ಕಿಂಗ್ ಸೈಜ್ ಅಂತ ಏನು ನಾವು ಹೇಳ್ತಿದ್ದು, ಬಾದಾಮ, ಕಾಜು, ಪಿಸ್ತಾ ಆಗಿರ್ಬೋದು, ಇವೆಲ್ಲ ವಿಶೇಷವಾಗಿ ಬೇರೆ ಬೇರೆ, ಮತ್ತು ಅದ್ರ ಜೊತೆಗೆ ಮಸಾಲೆ ಪದಾರ್ಥಗಳು ಆಗಿರ್ಬೋದು. ಇಲ್ಲಿ A to Z ಏನೋದು ಡ್ರೈ ಫ್ರೂಟ್ಸ್ ಇದೆ, ಮಸಾಲೆ ಪದಾರ್ಥಗಳನ್ನಾಗಿರ್ಬೋದು, ಬಾದಾಮ್, ಇದೇನು ಲವಂಗು, ದಾಲ್ಚಿನ್ನಿ, ಮತ್ತು ಇಂಥ ಒಂದು ಪ್ರಮುಖವಾಗಿ ಏನು ಇಡೀ ಜಗತ್ತಿನಲ್ಲಿ ಏನು ಬ್ರಿಟಿಷರನ್ನು ಸೆಳೆದಂಥದ್ದು ಇದು ಏನು ಸಾಂಬಾರು ಪದಾರ್ಥಗಳಿದ್ದಾವೆ, ಆ ಸಾಂಬಾರು ಪದಾರ್ಥಗಳಿಗೂ ಪ್ರಸಿದ್ಧವಾಗಿರ್ತಕ್ಕಂಥ ಇಲ್ಲಿ ಈ ಪ್ರದೇಶ, ಇದು ಕೂಡ ಬೇರೆ ದೇಶಕ್ಕೆ ಕೂಡ ಇಲ್ಲಿಂದ ಸಾಂಬಾರು ಪದಾರ್ಥ ಬೇರೆ ದೇಶಕ್ಕೆ ಹೋಗೋದು ಕೂಡ ಕಷ್ಟ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಸದ್ಯಕ್ಕಂತೂ ಈ ಡ್ರೈ ಫ್ರೂಟ್ಸ್ಗಳ ಮೇಲೆ ಯಾವುದೇ ರೀತಿಯಾದ ಅಷ್ಟು ಏನು ಪರಿಣಾಮ ಬೀರಿಲ್ಲ. ಅಲ್ಲ, ಬರುವ ದಿನಗಳಲ್ಲಿ ಈ ರೀತಿಯಾದಂತಹ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರ್ತಕ್ಕಂಥ ಏನು ಬರ್ತಾಯಿತ್ತು, ರಫ್ತಾಗ್ತಾ ಇತ್ತು, ಆ ಕಡೆಯಿಂದ ಬರ್ತಾಯಿತ್ತು, ಅದು ಬರುವಂಥ ಒಂದು ಪ್ರಮಾಣ ಕಡಿಮೆ ಆಗಿರ್ತದೆ. ಪ್ರಮಾಣ ಕಡಿಮೆ ಅಂದರೆ ಅಂಗಡಿಗೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರುವಂಥ ವಿಚಾರ. ಇದ್ರ ಬಗ್ಗೆ ಏನು ಯಾವ ರೀತಿಯಾದ ಪರಿಸ್ಥಿತಿ ಇದೆ, ಸದ್ಯಕ್ಕೆ ಯಾವ ತೊಂದರೆ ಇದೆನಾ ಇಲ್ಲ ಎಂಬತಕ್ಕಂಥದ್ದು ಇದರ ಮಾಲೀಕರು ರುದ್ರೇಶ್ ನಾಯ್ಕ್ ಅವರು ನಮ್ಮ ಜೊತೆಗಿದ್ದಾರೆ. ಏನು ಎಷ್ಟು ವರ್ಷಗಳಿಂದ ಈ ಉದ್ಯಮದಲ್ಲಿ ಕೆಲಸ ಮಾಡಿದ ಈ ಒಂದು ಅಂಗಡಿಯನ್ನು ತೆಗೆದಿದ್ದ, ಮತ್ತು ಏನು ಈ ಯುದ್ಧ ಶುರುವಾಗಿದೆ ನಿಮಗೆ ಗೊತ್ತಿರುವ ಹಾಗೆ, ಇದರಿಂದ ಏನಾದರೂ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆ ಇದೆಯಾ? ಆಲ್ರೆಡಿ ಸ್ವಲ್ಪ ರೇಟೆಲ್ಲ ಜಾಸ್ತಿ ಆಗಿದೆ ಈಗ, ಮತ್ತೆ ಆಗೋ ಸಂಭಾವನೆ ಇದೆ ಈಗ. ಯಾಕಂದರೆ ಈಗ ಪಿಸ್ತಾ, ಬಾದಾಮು, ಅಂಜೀರು ಹೊರಗಡೆಯಿಂದನೇ ಬರೋದು, ಇವೆಲ್ಲ ಅಕ್ರೋಡವೆಲ್ಲ ಈಗ ಆಲ್ರೆಡಿ ಒಂದೊಂದು ಕೆಜಿಗೆ 200-300 ಜಾಸ್ತಿ ಆಗಿದೆ. ಅದೇನು ದೊಡ್ಡ ಮಟ್ಟ ಅಲ್ಲ, ಆದರೂ ಇನ್ನೂ ಜನಗಳು ಆಲ್ರೆಡಿ ಇಷ್ಟಕ್ಕೇ ಆಲ್ರೆಡಿ ಇದು ಮಾಡ್ತಾಯಿದ್ದಾರೆ. ಇಷ್ಟು ರೇಟ್ ಅಂತೇಳಿ ಹೇಳ್ತಿದ್ದಾರೆ. ಆಗಲೇ ಹೋದ ವಾರ ಇಷ್ಟಿತ್ತು, ಈ ವಾರ ಯಾಕೆ ಇಷ್ಟ ಆಗೈತೆ ಅಂತೇಳಿ ಆಲ್ರೆಡಿ ನಮಗೆ ಕ್ವಶನ್ ಆಗ್ತಾರೆ. ನಮಗೇ ರೇಟ್ ಹೇಳೋಕ್ಕೆ ಒಂಥರ ನಾಚಿಕೆ ಆಗುತ್ತೆ ಕಸ್ಟಮರಿಗೆ. ಹೋದ ವಾರ ಈ ಥರ ಇತ್ತು, ಈ ವಾರ ಈ ಹೇಳೋಕೆ ನಮಗೆ ಒಂಥರ ಆಗುತ್ತೆ. ರೇಟು ಜಾಸ್ತಿ ಹೋಗ್ತಾ ಇದೆ. ಆ್ಯಕ್ಚುಲಿ ಸ್ವಲ್ಪನೇ ಹೋಗ್ತಾ ಇದೆ, ಮತ್ತು ಮುಂದೆ ಜಾಸ್ತಿ ಆಗ್ಬೋದು ಅದು ನಮಗಿದು. ಹಾಗಾಗಿ ಮಾಲೂ ಸ್ವಲ್ಪ ಒಂದು ವಾರದ ಕೆಳಗಡೆ ಅಂಜೀರು ಮಾಲೆ ಸಿಗೋದು ಕಷ್ಟ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಬ್ಲಾಕಲ್ಲೂ ಅಂಜೀರು ತೊಗೊಂಡು ಇಟ್ಕೊಂಡಿದ್ದೀವಿ, ಒಂದು 10 ಬಾಕ್ಸು. ಮಾಲೂ ಸ್ವಲ್ಪ ಬರ್ತಾ ಇಲ್ಲ. ಅದೇ ಈ ಥರ ನಡೀತದೆ. ಎಲ್ಲ ಸ್ವಲ್ಪ ಡೀಲರ್ಸ್ ಇರ್ತಾರೆ, ಅಲ್ಲಿಂದ ತೊಗೊಳ್ತೀರಿ. ಮುಂಬೈಯಿಂದ ಬರುತ್ತೆ ಮಾಲು ಎಲ್ಲ, ಹೊರಗಡೆ ಒಂದೊಂದು ಐಟಮ್ ಒಂದೊಂದು ಕಡೆಯಿಂದ ಬರುತ್ತೆ ಸರ್. ಎಷ್ಟು ವರ್ಷಗಳಿಂದ ಇದನ್ನು ಮಾಡ್ತಿದ್ದೀನಿ? ನಾನು ಒಂದು 15 ವರ್ಷದಿಂದ ಈ ಬಿಸ್ನೆಸ್ಸಲ್ಲಿದ್ದೀನಿ ನಾನು. ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.